ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಶಿ ಚಕ್ರದ 3ನೇ ರಾಶಿಯಾದ ಅತ್ಯಂತ ಬುದ್ಧಿವಂತ ಮತ್ತು ಚತುರ ಸ್ವಭಾವದ ಮಿಥುನ ರಾಶಿಯವರ ಮೇ ತಿಂಗಳ ಸಂಪೂರ್ಣ ಮಹಾ ಭವಿಷ್ಯದ ಬಗ್ಗೆ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಮೇ 20ರಿಂದ 30ರವರೆಗಿನ ಸಮಯ ನಿಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಗಳನ್ನು ತರುತ್ತೆ, ಯಾರ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು, ನಿಮ್ಮ ನೆರೆಹೊರೆಯವರಿಂದ ಅಥವಾ ನಿಮ್ಮ ಆತ್ಮೀಯರಿಂದಲೇ ನಿಮಗೆ ಎಂತಹ ಒಂದು ಕಠಿಣ ಸಂದರ್ಭ ಅನ್ನೋದು ಬರುತ್ತೆ, ಇದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕೆಂದರೆ ಈ ವಿಡಿಯೋದ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ನೀವು ಶತ್ರುಗಳ ಹೆಸರು ಮತ್ತು ಅವರ ಹಳ್ಳಿಯ ಸುಳಿವನ್ನು ಕೂಡ ನಾನು ಬಿಚ್ಚಿಡ್ತಾ ಇದ್ದೇನೆ. ಹಾಗಾಗಿ ತಕ್ಷಣವೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ್ ಅಥವಾ ಜೈ ಮಾತಾದಿ ಅಂತ ಈಗಲೇ ಬರೀರಿ. ಇದರಿಂದ ಶನಿದೇವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ. ಮಿಥುನ ರಾಶಿಯ ವ್ಯಕ್ತಿಗಳೇ, ಬಂಧುಗಳೇ, ನಿಮ್ಮ ರಾಶಿಯಾಧಿಪತಿ ಬುಧ ಆಗಿದ್ದಾನೆ. ಬುಧನ ಪ್ರಭಾವದಿಂದಾಗಿ ನೀವು ಸದಾ ಮಾತಿನ ಚತುರರು, ಉತ್ತಮ ಜ್ಞಾನಿಗಳು, ಯಾವುದೇ ಪರಿಸ್ಥಿತಿಗೂ ಬೇಗನೆ ಹೊಂದಿಕೊಳ್ಳುವ ಸ್ವಭಾವದವರಾಗಿರ್ತೀರ. ಆದರೆ ಕಳೆದ ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ನೀವು ಯಾರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಬಯಸ್ತಾ ಇರ್ತೀರೋ ಅವರೇ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸ ಮಾಡ್ತಿರ್ತಾರೆ. ನಿಮ್ಮ ಸ್ವಂತ ನೆರೆಹೊರೆಯವರು ಅಂದರೆ ನಿಮ್ಮ ಪಕ್ಕದ ಮನೆಯವರೇ ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡ್ತಿರ್ತಾರೆ. ನಿಮ್ಮ ಮುಖದ ಮುಂದೆ ತುಂಬ ಸಿಹಿಯಾಗಿ ಮಾತನಾಡುವ ಇವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಸುಳ್ಳು ವದಂತಿಗಳನ್ನು ಹರಡಿಸ್ತಾ ಇರ್ತಾರೆ. ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಂಡು ನಿಮ್ಮನ್ನು ಸಮಾಜದಲ್ಲಿ ಮತ್ತು ನಿಮ್ಮ ಆಫೀಸಲ್ಲಿ ಅಥವಾ ಹಳ್ಳಿಯಲ್ಲಿ ಅವಮಾನಪಡಿಸೋದಕ್ಕೆ ಸಂಚನ್ನು ರೂಪಿಸ್ತಾ ಇರ್ತಾರೆ. ಆದರೆ ನೀವು ಸದಾ ಮುಕ್ತರಾಗಿ ಎಲ್ಲರನ್ನೂ ಕೂಡ ನಂಬೋದರಿಂದ ಇಂತಹ ಶತ್ರುಗಳ ಕುತಂತ್ರ ನಿಮಗೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಆದರೆ ಮಿಥುನ ರಾಶಿಯವರೇ, ಈಗ ಕಾಲ ಬದಲಾಗ್ತಾ ಇದೆ. ಮೇ 17ರಂದು ನಡೆಯಲಿರುವ ಶನಿದೇವರ ಮಹತ್ವದ ನಕ್ಷತ್ರ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ತಿರುವನ್ನು ತರುತ್ತೆ. ಶನಿದೇವನು ನಿಮ್ಮ ರಾಶಿಯಾಧಿಪತಿಯಾದ ಬುಧನ ಮಿತ್ರ ನಕ್ಷತ್ರವಾದ ರೇವತಿ ನಕ್ಷತ್ರಕ್ಕೆ ಗೋಚರ ಮಾಡೋದ್ರಿಂದ ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ಈ ಹಿಂದೆ ನೀವು ಯಾರಿಗೂ ದ್ರೋಹ ಮಾಡದೆ ಅಸಹಾಯಕರಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಮಾಡಿದ ಸಹಾಯ, ನಿಮ್ಮ ಒಳ್ಳೆಯ ಕರ್ಮಗಳು ಈಗ ನಿಮ್ಮ ರಕ್ಷಣೆಗೆ ಬರುತ್ತೆ. ನಿಮ್ಮನ್ನು ಯಾರು ಸಮಾಜದಲ್ಲಿ ಕೆಳಗಿಳಿಸೋದಕ್ಕೆ ನೋಡ್ತಾ ಇದ್ದಾರೋ, ಯಾರು ನಿಮ್ಮ ಕಣ್ಣೀರಿಗೆ ಕಾರಣ ಆಗಿದ್ದಾರೋ ಆ ಶತ್ರುಗಳು ಈಗ ನಿಮ್ಮ ವಿಜಯವನ್ನು ಮತ್ತು ನಿಮ್ಮ ಯಶಸ್ಸನ್ನು ನೋಡಿ ತಾವಾಗಿ ಮಾನಸಿಕವಾಗಿ ಸೋಲಲಿದ್ದಾರೆ. ಶನಿದೇವರ ಮತ್ತು ಬುಧನ ಈ ಶುಭ ಸಂಯೋಜನೆಯು ಮಿಥುನ ರಾಶಿಯವರಿಗೆ ರಾಜಯೋಗದಂತಹ ಸೌಕರ್ಯಗಳನ್ನು ನೀಡಲಿದೆ. ನಿಮ್ಮ ಮಾನಸಿಕ ಒತ್ತಡಗಳು ದೂರವಾಗಿ ಕಳೆದು ಹೋಗಿದ್ದ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿ ಮತ್ತೆ ನಿಮ್ಮದಾಗುತ್ತೆ. ಈ ಮೇ ತಿಂಗಳಲ್ಲಿ ನಿಮಗೆ ಸಿಗಲಿರುವ ಮೊದಲ ದೊಡ್ಡ ಖುಷಿ ಏನಂದರೆ ಅದು ನಿಮ್ಮ ಸಮಾಜದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸಿಗುವ ಗೌರವ ಮತ್ತು ಕೀರ್ತಿ. ಈ ಹಿಂದೆ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ದ ಜನ, ನಿಮ್ಮ ವಿರೋಧಿಗಳು ಹರಡಿದ ಸುಳ್ಳು ಮಾತುಗಳನ್ನು ನಂಬಿದವರು ಈಗ ತಾವಾಗಿಯೇ ಬಂದು ನಿಮ್ಮ ಮುಂದೆ ತಲೆ ತಗ್ಗಿಸ್ತಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಅಂದರೆ ನಿಮ್ಮ ಬಾಸ್ ಜೊತೆ ಅತ್ಯಂತ ಮಧುರವಾದ ಸಂಬಂಧ ಏರ್ಪಡುತ್ತೆ. ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ನೋಡಿ ನಿಮಗೆ ಉನ್ನತ ಹುದ್ದೆ ಅಥವಾ ಪ್ರಮೋಷನ್ ಸಿಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ನಿಮ್ಮ ಆಫೀಸಲ್ಲಿ ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಉರಿತಿದ್ದ ಶತ್ರುಗಳು ಈಗ ನಿಮ್ಮ ಮುಂದೆ ಮುಖ ತೋರಿಸಲಾಗದೆ ತಲೆ ತಗ್ಗಿಸಿ ಓಡಾಡುವ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಸಮಾಜದ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ನಿಮಗೆ ಆಗಲಿದ್ದು ಅವರಿಂದ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಅನ್ನೋದು ಆಗುತ್ತೆ. ಇನ್ನು ಎರಡನೆಯ ದೊಡ್ಡ ಖುಷಿಯ ವಿಷಯಕ್ಕೆ ಬರೋದಾದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸ್ಥಗಿತಗೊಂಡಿದ್ದ ಕೆಲಸಗಳ ಆರಂಭ. ಕಳೆದ ಕೆಲವು ದಿನಗಳಿಂದ ನೀವು ತೀವ್ರವಾದ ಹಣದ ಮುಗ್ಗಟ್ಟನ್ನು ಎದುರಿಸ್ತಾ ಇರ್ಬೋದು. ಕೈಗೆ ಬಂದ ಹಣ ಸುಮ್ಮನೆ ಖರ್ಚಾಗಿ ಹೋಗ್ತಾ ಇರ್ಬೋದು ಅಥವಾ ಯಾರೋ ನಿಮ್ಮ ಹಣವನ್ನು ಪಡೆದು ಮರಳಿ ನೀಡದೆ ಕೈಗೊಟ್ಟಿರ್ಬೋದು. ಆದರೆ ಮೇ 17ರ ನಂತರ ಈ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಉತ್ತರ ಅನ್ನೋದು ಸಿಗುತ್ತೆ. ಶತ್ರುಗಳು ಬೇರೆ ಎಲ್ಲೂ ಇಲ್ಲ, ಅವರು ನಿಮ್ಮ ನೆರೆಹೊರೆಯವರೇ ಆಗಿರ್ತಾರೆ, ನಿಮ್ಮ ಪರಿಸರದಲ್ಲೇ ಇರ್ತಾರೆ. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ H, P ಅಥವಾ N ನಿಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆ ವ್ಯಕ್ತಿ ನಿಮ್ಮ ನೆರೆಹೊರೆಯ ಹಳ್ಳಿಯವರಾಗಿರ್ತಾರೆ ಅಥವಾ ನಿಮ್ಮ ಹಳ್ಳಿಯ ಪೂರ್ವ ದಿಕ್ಕಿನಲ್ಲಿ ವಾಸ ಮಾಡೋರಾಗಿರ್ತಾರೆ ಅಥವಾ ನಿಮ್ಮ ಹಳ್ಳಿಯ ಪೂರ್ವ ದಿಕ್ಕಿನಲ್ಲಿ ಇರ್ತಾರೆ ಅಥವಾ ನಿಮ್ಮ ಪಕ್ಕದ ಮನೆಯಲ್ಲಿ ಇರ್ತಾರೆ. ಅವರು ನಿಮ್ಮ ಸೌಮ್ಯ ಸ್ವಭಾವದ ದುರುಪಯೋಗ ಪಡಿಸ್ಕೊತಾರೆ. ಆದರೆ ನೀವು
ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮ್ಮ ಜೊತೆ ಸಾಕ್ಷಾತ್ ಶನಿದೇವನ ಆಶೀರ್ವಾದ ಇದೆ. ನೀವು ಕೇವಲ ನಿಮ್ಮ ಸೈಲೆಂಟ್ ಮತ್ತು ತಾಳ್ಮೆಯ ಸ್ವಭಾವವನ್ನು ಮುಂದುವರಿಸಿ. ಅವರ ಅಹಂಕಾರದ ಮಾತುಗಳಿಗೆ ನೀವೇನು ಪ್ರತಿಕ್ರಿಯೆ ನೀಡಬೇಡಿ. ನಿಮ್ಮ ಯಶಸ್ಸೇ ಅವರಿಗೆ ಸರಿಯಾದ ಉತ್ತರ ನೀಡುತ್ತೆ. ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ ಮತ್ತು ಶನಿವಾರದಂದು ಕಾಗೆಗಳಿಗೆ ಅನ್ನವನ್ನು ನೀಡಿ. ಇದರಿಂದ ಎಲ್ಲ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.